ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 55ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತನನ್ನು ಮುಕ್ತಿಯನ್ನು ನೀಡುವ ಮುಕುಂದ ಎಂದು ಕರೆಯಲಾಗಿದೆ ಮತ್ತು ಪ್ರಳಯ ಕಾಲದ ಆಲದ ಎಲೆಯ ಮೇಲೆ ಮಲಗುವ ಮಹೋದಧಿಶಯ ರೂಪವನ್ನು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ 9 ದಿವ್ಯ ನಾಮಗಳಿವೆ. ನಾಮ 515ರಿಂದ 523ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 55. ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಮಿತ ವಿಕ್ರಮಃ ಅಂಬೋ ನಿಧಿರನಂತಾತ್ಮ ಮಹೋದತಿಶಯೋಂತಕಃ. ಪದಗಳ ಅರ್ಥ: ಜೀವ ಪ್ರಾಣಿಗಳಲ್ಲಿ ಪ್ರಾಣ ರೂಪವಾಗಿ ಇದ್ದು ಜಗತ್ತನ್ನು ಧರಿಸುವವನು, ಪರಮಾತ್ಮನಿಲ್ಲದೆ ಯಾವುದೇ ಜೀವವಿಲ್ಲ. ವಿನಯಿತ ದಂಡಿಸುವವನು, ಸರಿದಾರಿಗೆ ತರುವವನು. ಯಾರು ಧರ್ಮದ ಹಾದಿ ತಪ್ಪುತ್ತಾರೋ ಅಂಥವರ ಅಹಂಕಾರವನ್ನು ಮುರಿದು ಅವರಿಗೆ ವಿನಯವನ್ನು ಕಲಿಸಿ ಸರಿಯಾದ ಹಾದಿ ತರೆಯುವವನು. ಸಾಕ್ಷಿ ಕಣ್ಣಾರೆ ನೋಡುವವನು. ಭಗವಂತ ನಮ್ಮ ಪ್ರತಿಯೊಂದು ಕೆಲಸವನ್ನು ಆಲೋಚನೆಯನ್ನು ಒಳಗಿದ್ದುಕೊಂಡೇ ನೋಡುತ್ತಿರುತ್ತಾನೆ. ಅವನನ್ನು ನಮ್ಮ ಕರ್ಮಗಳ ಗುಪ್ತ ಸಾಕ್ಷಿ. ಮುಕುಂದ ಸಂಸಾರ ಬಂಧನ ಹುಟ್ಟು ಸಾವಿನ ಚಕ್ರ ಕೊಡುವವನು. ಭಕ್ತರಿಗೆ ಹುಟ್ಟು ಸಾವಿನ ಬಂಧನದಿಂದ ಶಾಶ್ವತ ಬಿಡುಗಡೆ ಅಂದರೆ ಮೋಕ್ಷವನ್ನು ಕರುಣಿಸುವವನು. ಅಮಿತ ವಿಕ್ರಮ ಅಮಿತ ಅಳೆಯಲಾಗದ ವಿಕ್ರಮ ಪರಾಕ್ರಮ ಹೆಜ್ಜೆ. ತ್ರಿವಿಕ್ರಮ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳೆಯಲು ಸಾಧ್ಯವಿಲ್ಲದ ಮಹಾನ್ ಶಕ್ತಿಯುಳ್ಳವನು. ಅಂಬೋ ನಿಧಿ ಅಂಬ ನೀರು, ನಿಧಿ ಸಂಗ್ರಹ. ಜಲ ಸಮೂಹವಾದ ಸಮುದ್ರದಂತೆ ಅಪಾರ ಮತ್ತು ಅಖಂಡನಾದವನು ಅಥವಾ ಸಮುದ್ರದ ದೇವತೆಗಳು ಅವನ ಅಧೀನದಲ್ಲಿರುವವರು. ಅನಂತಾತ್ಮ ಅನಂತ ಅಂತ್ಯವಿಲ್ಲದ ಆತ್ಮ ಸ್ವರೂಪ. ಕಾಲ ದೇಶ ಅಥವಾ ಯಾವುದೇ ಗುಣಗಳಿಂದಲೂ ಅಳೆಯಲು ಸಾಧ್ಯವಿಲ್ಲದ ಕೊನೆಯೇ ಇಲ್ಲದ ಪರಮಾತ್ಮ. ಮಹೋದಧಿಶಯ ಮಹಾದಧಿ ಮಹಾಸಮುದ್ರ ಶಯ ಮಲಗುವವನು. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತು ನೀರಿನಲ್ಲಿ ಮಲಗಿದ್ದಾಗ ಆ ಸಮುದ್ರದಲ್ಲಿ ಒಂದು ಪುಟ್ಟ ಆಲದ ಎಲೆಯ ಮೇಲೆ ಮಗುವಾಗಿ ಪೌಡಿಸುವ ಬಾಲಮುಕುಂದ. ಅಂತಕಃ ಪ್ರಳಯ ಕಾಲದಲ್ಲಿ ಸಕಲ ಸೃಷ್ಟಿಯನ್ನು ಅಂತ್ಯಗೊಳಿಸಿ ಎಲ್ಲವನ್ನು ತನ್ನೊಳಗೆ ಲೀನ ಮಾಡಿಕೊಳ್ಳುವ ಸಂಹಾರಕ ರೂಪ. ಶ್ಲೋಕದ ಭಾವಾರ್ಥ: ಸಮಸ್ತ ಪ್ರಾಣಿಗಳಲ್ಲಿ ಪ್ರಾಣರೂಪಿಯಾಗಿರುವವನು. ಜಗತ್ತಿನ ನಿಯಮಗಳನ್ನು ಮೀರುವ ದುಷ್ಟರನ್ನು ದಂಡಿಸಿ ವಿನಯವಂತರನ್ನಾಗಿ ಮಾಡುವವನು. ಎಲ್ಲರ ಅಂತರಂಗದ ಆಲೋಚನೆಗಳನ್ನು ಮತ್ತು ಕರ್ಮಗಳನ್ನು ನೇರವಾಗಿ ನೋಡುವ ಸಾಕ್ಷಿಭೂತನು. ಭಕ್ತರಿಗೆ ಮೋಕ್ಷವನ್ನು ಕರುಣಿಸುವವನು. ಅಳೆಯಲು ಸಾಧ್ಯವಾಗದ ಪರಾಕ್ರಮವುಳ್ಳವನು. ಸಮುದ್ರದಂತೆ ಅಖಂಡನಾದವನು. ಅಂತ್ಯವಿಲ್ಲದ ಸ್ವರೂಪವುಳ್ಳವನು. ಪ್ರಳಯ ಕಾಲದ ಮಹಾಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಪೌಡಿಸುವವನು ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಳ್ಳುವವನು ಆ ಭಗವಂತ. ಧನ್ಯವಾದಗಳು.